ಒಂದು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಮಹಿಳೆ ಅನುಮಾನಾಸ್ಪದವಾಗಿ ಜೀವ ಬಿಟ್ಟಿರುವಂತಹ ಘಟನೆ ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ವೀಕ್ಷಕರೇ, ಸ್ಪಂದನ ಮೃತ ಮಹಿಳೆ ಯಲಹಂಕದ ಖಾಸಗಿ ಕಾಲೇಜಿನಲ್ಲಿ MBA ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದ ಕನಕಪುರದ ನಿವಾಸಿ ಸ್ಪಂದನ ಇನ್ಸ್ಟಾಗ್ರಾಮ್ನಲ್ಲಿ ಅಭಿಷೇಕ್ಗೆ ಪರಿಚಯವಾಗಿತ್ತು. ಬಳಿಕ ಕಾಡಿಬೇಡಿ ಮನೆಯವರ ವಿರುದ್ಧದ ನಡುವೆ ಕೂಡ ಸ್ಪಂದನನ್ನ ಮದುವೆಯಾಗಿದ್ದ. ಮಾದನಾಯಕನಹಳ್ಳಿಯ ಅಂಚೆಪಾಳ್ಯದಲ್ಲಿ ಅಭಿಷೇಕ್ ಸ್ಪಂದನ ವಾಸವಾಗಿದ್ದರು. ಆದರೆ ಮದುವೆಯಾದ 1.5 ವರ್ಷದಲ್ಲಿಯೇ ಸ್ಪಂದನ ದುರಂತ ಸಾವು ಕಂಡಿದ್ದಾಳೆ. ನಿನ್ನೆ ಜುಲೈ 24 ಭೀಮನ ಅಮಾವಾಸ್ಯೆ ಹಿನ್ನೆಲೆ ಗಂಡನಿಗೆ ಬೆಳಗ್ಗೆ 10 ಗಂಟೆಗೆ ಖುಷಿಯಿಂದಲೇ ಪೂಜೆ ಮಾಡಿದ್ಲು. ಆದರೆ ಅವರಿಬ್ಬರ ಖುಷಿ ಕೇವಲ ಕ್ಷಣ ಮಾತ್ರವಾಗಿತ್ತು. ಆದರೆ 11 ಗಂಟೆಗೆ ಅಭಿಷೇಕ್ಗೆ ಅವರ ಆಫೀಸ್ನಲ್ಲಿದ್ದ ಯುವತಿ ಮಾಡಿದ ಅದೊಂದು ಫೋನ್ ಕರೆ ಇಬ್ಬರ ನಡುವೆ ಜಗಳವನ್ನ ಶುರು ಮಾಡಿತ್ತು. ಮೊದಲೇ ಗಂಡನ ಮೇಲೆ ಅನುಮಾನದಲ್ಲಿದ್ದ ಸ್ಪಂದನ ಮಾನಸಿಕವಾಗಿ ಕುಗ್ಗಿದ್ಲು. ಬಳಿಕ ರಾತ್ರಿ 12:45 ಸ್ಪಂದನ ತಂಗಿಗೆ ಮೆಸೇಜ್ ಬಳಿಕ ಮನೆಯ ಕಿಟಕಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಆದರೆ ಆತ್ಮಹತ್ಯೆಗೂ ಮುನ್ನ ಸ್ಪಂದನ ತನ್ನ ತಂಗಿಗೆ ಮೆಸೇಜ್ ಮಾಡಿದ್ದು, ನನ್ನ ಸಾವಿಗೆ ನನ್ನ ಗಂಡ ಮತ್ತು ಅವರ ತಂದೆ ತಾಯಿ ಮತ್ತು ಅವರ ಕಚೇರಿಯಲ್ಲಿದ್ದವರು ಕಾರಣ ಅಂತ ಮೆಸೇಜ್ ಮಾಡಿ ನೇಣಿಗೆ ಶರಣಾಗಿದ್ದಾಳೆ. ಮತ್ತೊಂದು ಕಡೆ ಮದುವೆ ಆದ ಬಳಿಕ ಸ್ಪಂದನೆಗೆ ಅಭಿಷೇಕ್ ಕುಟುಂಬಸ್ಥರು ವರದಕ್ಷಿಣೆ ತರುವಂತೆ ಕಿರುಕುಳವನ್ನು ನೀಡುತ್ತಿದ್ರು ಎನ್ನೊಂದು ಆರೋಪಗಳು ಕೂಡ ಇದ್ವು. ಇನ್ನು ಅಭಿಷೇಕ್ ಕುಟುಂಬಸ್ಥರು ಕಿರುಕುಳ ನೀಡುವುದರ ಬಗ್ಗೆ ಸ್ಪಂದನ ತಂದೆಗೆ ಹೇಳುತ್ತಿದ್ಲಂತೆ. ಬಳಿಕ 5 ಲಕ್ಷ ಹಣವನ್ನ ಕೊಟ್ಟು ರಾಜಿ ಸಂಧಾನ ಮಾಡಿಸಿದ್ರಂತೆ. ಮತ್ತೆ ನಿನ್ನೆ ತಂದೆಗೆ ಕರೆ ಮಾಡಿ ಅತ್ತೆ ಮಾತನ್ನ ಕೇಳಿ ನನ್ನ ಗಂಡ ಕಿರುಕುಳ ಕೊಡ್ತಿದ್ದಾನೆ ಅಂತ ಕಣ್ಣೀರಿಟ್ಟಿದ್ಳಂತೆ ಸ್ಪಂದನ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕರೆ ಮಾಡಿ ನಿಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಎಂಬ ವಿಚಾರ ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ. ಆಸ್ಪತ್ರೆಗೆ ಹೋಗಿ ನೋಡಿದಾಗ ಮಗಳು ಪ್ರಾಣ ಬಿಟ್ಟಿದ್ಲು. ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತ ಸ್ಪಂದನ ಬಾಡಿ ಇತ್ತಂತೆ. ಬಳಿಕ ಯಾರಿಗೂ ಮಾಹಿತಿ ಕೊಡದೆ ತಾವೇ ಮೃತದೇಹವನ್ನು ಇಳಿಸಿ ಆಸ್ಪತ್ರೆಗೆ ಸಾಗಿಸಿದ್ರಂತೆ. ಅಲ್ಲದೆ ಸ್ಪಂದನ ಮೈ ಮೇಲೆ ಗಾಯದ ಗುರುತುಗಳು ಇವೆ ಅನ್ನೋ ಒಂದು ಆರೋಪಗಳು ಕೂಡ ಇದೆ. ಹಾಗಾಗಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇದಾದ ಬಳಿಕ ಸ್ಪಂದನ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವುದು. ಈ ಘಟನೆ ಸಂಬಂಧ ಪತಿ ಅಭಿಷೇಕ್ ಮತ್ತು ಅತ್ತೆ ಲಕ್ಷ್ಮಮ್ಮ ವಿರುದ್ಧ ಮಾದನಾಯಕನಹಳ್ಳಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದ್ದು, ತನಿಖೆ ಬಳಿಕ ಸ್ಪಂದನ ಸಾವಿಗೆ ಅಸಲಿ ಕಾರಣ ಏನು ಎಂಬುದು ತಿಳಿದು ಬರಲಿದೆ. MBA ಮುಗಿಸಿದಂತಹ ಸ್ಪಂದನ ಜೀವನದಲ್ಲಿ ಅದೆಷ್ಟೋ ಕನಸುಗಳನ್ನು ಕಂಡಿದ್ದಳು. ಆದರೆ ಮನೆಯಲ್ಲಿ ಗಂಡನ ಕಾಟ, ಅತ್ತೆ ಕಾಟ, ಮಾವನ ಕಾಟ ಮತ್ತು ಕಚೇರಿಯಲ್ಲಿ ಗಂಡನಿಗೆ ಬರುತ್ತಿದ್ದ ಕೆಲವರ ಫೋನ್ಗಳ ಕರೆಗಳ ಮೇಲೆ ಅನುಮಾನ ಪಟ್ಟಂತಹ ಸ್ಪಂದನ ಇವತ್ತು ತನ್ನ ಜೀವವನ್ನು ಕಳೆದುಕೊಂಡಿದ್ದಾಳೆ. ಆದರೆ ಈ ಒಂದು ಸ್ಟೋರಿಯಲ್ಲಿ ನಾವು ಗಮನಿಸಬೇಕಾಗಿರೋದು, ನಾವು ಎಷ್ಟೇ ಪ್ರೀತಿ ಮಾಡಿ ಮದುವೆ ಆದರೂ ಕೂಡ ಆಮೇಲೆ ಮನುಷ್ಯರು ಬದಲಾದರೆ ಆ ಪ್ರೀತಿಗೆ ಬೆಲೆ ಇರಲ್ಲ ಅನ್ನೋದು ಮತ್ತೆ ಸಾಬೀತಾದಂತಾಗಿದೆ. ಈ ರೀತಿಯ ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ಇನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮ ಪೇಜ್ಗೆ ಫಾಲೋ ಮಾಡಿ.